ಹಾಯ್ ಯಾವುದೇ ಒಂದು ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಬ್ರೇಕರ್ ಆಗಲಿ ಅದರಲ್ಲಿ ಮೇಯ್ನಾಗಿ 3 ಟೈಪ್ಸ್ ಆಫ್ ಪ್ಯಾರಾಮೀಟರ್ನ ಸೆಟ್ ಮಾಡಬೇಕಾಗುತ್ತೆ. ಅದರಲ್ಲಿ ಫಸ್ಟ್ ಯಾವ್ದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಏನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ಕೆಳಗಡೆ ಇರುವಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಆಗ ಮಾತ್ರ ನಾವು ಮುಂದೆ ಅಪ್ಲೋಡ್ ಮಾಡುವ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬೇಗ ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಒಂದು ಸರ್ಕ್ಯೂಟ್ ಬ್ರೇಕರ್ ಅಂದ್ಕೊಳ್ಳಿ. ಸರ್ಕ್ಯೂಟ್ ಬ್ರೇಕರ್ಲಿ ತುಂಬ ಐತೆ. SF6 ಸರ್ಕ್ಯೂಟ್ ಬ್ರೇಕರ್, ಏರ್ ಸರ್ಕ್ಯೂಟ್ ಬ್ರೇಕರ್, ಆಯಿಲ್ ಸರ್ಕ್ಯೂಟ್ ಬ್ರೇಕರ್, ವ್ಯಾಕ್ಯೂಮ್ ಸರ್ಕ್ಯೂಟ್ ಬ್ರೇಕರ್. ಮೇಯ್ನಾಗಿ ಏರ್ ಸರ್ಕ್ಯೂಟ್ ಬ್ರೇಕರ್ನ LT ಸೈಡ್ನಲ್ಲಿ ಯೂಸ್ ಮಾಡ್ತಾರೆ, ವ್ಯಾಕ್ಯೂಮ್ ಸರ್ಕ್ಯೂಟ್ ಬ್ರೇಕರ್ನ HT ಸೈಡ್ನಲ್ಲಿ ಯೂಸ್ ಮಾಡ್ತಾರೆ, SF6 ಸರ್ಕ್ಯೂಟ್ ಬ್ರೇಕರ್ನ ಮೇಯ್ನಾಗಿ ಸಬ್ಸ್ಟೇಷನ್ಗಳಲ್ಲಿ ನೀವು ನೋಡಿರ್ಬೋದು ಅಲ್ಲಿ ಯೂಸ್ ಮಾಡ್ತಾರೆ, ಸರಿನಾ? ಇಂತಹ ಯಾವುದೇ ಬ್ರೇಕರ್ ಆಗಿರಲಿ ಅದರಲ್ಲಿ ಮೇಯ್ನಾಗಿ 3 ಟೈಪ್ಸ್ ಆಫ್ ಸೆಟ್ಟಿಂಗ್ ಮಾಡಬೇಕು. ಒಂದು ವೋಲ್ಟೇಜ್. ವೋಲ್ಟೇಜ್ ಅಂತ ಬಂದರೆ ಅದರಲ್ಲಿ 2 ಟೈಪ್ಸ್ ಸೆಟ್ ಮಾಡ್ತಾರೆ. ಒಂದು ಓವರ್ ವೋಲ್ಟೇಜ್, ಇನ್ನೊಂದು ಅಂಡರ್ ವೋಲ್ಟೇಜ್ ಅಂತ ಸೆಟ್ ಮಾಡ್ತಾರೆ. ಇದಾಯಿತು. ನೆಕ್ಸ್ಟು ಸೆಕೆಂಡ್ ಒನ್ ಕರೆಂಟ್ ಸೆಟ್ಟಿಂಗ್. ಕರೆಂಟ್ ಸೆಟ್ಟಿಂಗಲ್ಲಿ ಓನ್ಲಿ ಒಂದು ಸೆಟ್ಟಿಂಗ್ ಮಾತ್ರ ಮಾಡ್ತಾರೆ, ಓವರ್ ಕರೆಂಟ್ ಸೆಟ್ಟಿಂಗ್ ಮಾತ್ರ ಮಾಡ್ತಾರೆ, ಓಕೆನಾ? ಇದಾದಮೇಲೆ ಮೂರನೇದು ಬಂದು ಗ್ರೌಂಡ್ ಅಥವಾ ಅರ್ತ್ ಸೆಟ್ಟಿಂಗ್, ಓಕೆನಾ? ಗ್ರೌಂಡ್ ಫಾಲ್ಟ್ ಏನಾದರೂ ಆದರೆ ಬೇಗ ಟ್ರಿಪ್ ಆಗಬೇಕು ಅಂತ ಅದೊಂದಿರುತ್ತೆ. ಇದೆಲ್ಲದಕ್ಕೂ ರೆಸ್ಪೆಕ್ಟಿವ್ ಟೈಮ್ಸ್ನ ಸೆಟ್ ಮಾಡ್ತಾರೆ. ಇವಾಗ ಓವರ್ ವೋಲ್ಟೇಜ್ ಬಂತು ಅಂದರೆ ಎಷ್ಟು ಗಂಟೆ, ಎಷ್ಟು ಸೆಕೆಂಡ್ ಇರಬೇಕು ಅಂತ ಇರುತ್ತೆ. ಅಷ್ಟು ಟೈಮ್ನಲ್ಲಿ ಟ್ರಿಪ್ ಆಗಬೇಕಂತ ಅದಕ್ಕೊಂದು ಟೈಮ್ಸ್ ಕೊಟ್ಟಿರ್ತಾರೆ. ಅದೇ ರೀತಿ ಕರೆಂಟು ಕೂಡ ಅಷ್ಟೇ, ಓವರ್ ಕರೆಂಟ್ ಬಂದರೆ ಎಷ್ಟು ಟೈಮ್ನಲ್ಲಿ ಟ್ರಿಪ್ ಆಗಬೇಕು ಅಂತ ಕೊಟ್ಟಿರ್ತಾರೆ. ಅದೇ ರೀತಿ ಗ್ರೌಂಡ್ ಫಾಲ್ಟ್ ಆದರೂ ಅಷ್ಟೇ, ಎಷ್ಟು ಟೈಮ್ನಲ್ಲಿ ಎಷ್ಟು ಸೆಕೆಂಡ್ನಲ್ಲಿ ಟ್ರಿಪ್ ಆಗಬೇಕು ಅಂತ ಟೈಮಿಂಗ್ಸ್ ಕೊಟ್ಟಿರ್ತಾರೆ. ಇದೆಲ್ಲ ಮೇಯ್ನಾಗಿ ಒಂದು ಫಂಡಮೆಂಟಲ್ ಪ್ಯಾರಾಮೀಟರ್ ಸೆಟ್ಟಿಂಗ್ ಅಂತ, ಓಕೆನಾ? ಇದು ಒಂದು ಯಾರಾದರೂ ಕೇಳಿದ್ರೆ ಮೇಯ್ನಾಗಿ ಇಂಟರ್ವ್ಯೂನಲ್ಲಿ ಅಥವಾ ಯಾರಾದರೂ ಎಲೆಕ್ಟ್ರಿಕಲ್ ಸೂಪರ್ವೈಸರ್ ಏನಾದರೂ ಕೇಳಿದ್ರೆ ಮೇಯ್ನಾಗಿ ಯಾವ್ಯಾವ ಪ್ಯಾರಾಮೀಟರ್ ಅಂದರೆ ವೋಲ್ಟೇಜ್ನಲ್ಲಿ ಓನ್ಲಿ ಓವರ್ ವೋಲ್ಟೇಜ್ ಆ್ಯಂಡ್ ಅಂಡರ್ ವೋಲ್ಟೇಜ್, ಕರೆಂಟ್ನಲ್ಲಿ ಓವರ್ ಕರೆಂಟ್, ಮೂರನೇದು ಬಂದು ಗ್ರೌಂಡ್ ಫಾಲ್ಟ್. ಈ ಮೂರು ಪ್ಯಾರಾಮೀಟರ್ನ ಮೇಯ್ನಾಗಿ ನಾವು ಸೆಟ್ ಮಾಡ್ತೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೋಗಿ. ಥ್ಯಾಂಕ್ ಯು.